ಈ ರೀತಿ ಚರಂಡಿ ನೀರು ಒಳಗಡೆ ಬರ್ತಾ ಇದೆಯಲ್ಲ, ಇದರಿಂದ ದೇವಿಗೆ ಏನಾದ್ರು ಅವಮಾನ ಅಪಮಾನ ಆಗ್ತಾ ಇದೆ ಅಂತ ತಮಗೆ ಅನ್ನಿಸ್ತಾ ಇದೆ? ಇದು ನನಗೊಬ್ಬರಿಗಲ್ಲ, ಬರುವಂತ ಪ್ರತಿಯೊಬ್ಬರ ಭಕ್ತರಿಗೂ ನೋವು ಅದ. ನಾನು ಈಗ ನಿಮ್ಗೆ ಹೇಳಿದಲ್ಲ, ನಾನು ಶಾಸಕರನ್ನು ವಿನಂತಿ ಮಾಡ್ಕೊಂಡೇನಿ, ಸ್ಥಳೀಯವಾಗಿರುವಂತ ಶಾಸಕರು, ಯಾಕಂದ್ರೆ ಇವತ್ತು ಸರ್ಕಾರ ಅದ, ಅವರು ಅಭಿವೃದ್ಧಿ ಪರ ಚಿಂತನೆ ಮಾಡುವಂತ ಶಾಸಕರಿದ್ದಾರೆ. ಸರ್, ಹುಬ್ಬಳ್ಳಿಯ ಒಂದು ಏನ್ ತುಳಜಾಭವನ ದೇವಸ್ಥಾನ ಇದೆ, ಪವಿತ್ರ ದೇವಸ್ಥಾನ, ಆ ದೇವಸ್ಥಾನದ ಆವರಣದ ಒಳಗೆ ಚರಂಡಿ ನೀರು ಬರ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇದು ಬಹಳ ಖೇದಕರ ಸಂಗತಿ ಇದು. ಯಾಕಂದ್ರೆ ಇವತ್ತು ನಾವು ಬಹಳಷ್ಟು ಪವಿತ್ರತೆಯಿಂದ ಸುಮಾರು 500ಕ್ಕೂ ಹೆಚ್ಚು ವರ್ಷಗಳ ಕಾಲ ಆ ದೇವಸ್ಥಾನದ ಒಂದು ಗರಿಮೆ ಅದ. ಇಂದು ಶಿವಾಜಿ ಮಹಾರಾಜರು ಆ ದೇವಸ್ಥಾನ ಗುಡಿ ಕಟ್ಟಬೇಕಾದ್ರೆ ಕಟ್ಟಿಗೆಯನ್ನು ಕೂಡ ಕಳಿಸ್ಕೊಡೋ ಮೂಲಕ ಆ ದೇವಸ್ಥಾನದ ಒಂದು ಜೀರ್ಣೋದ್ಧಾರಕ್ಕೂ ಅವರು ಕೈ ಕೊಡಿಸಿದ್ರು ಅನ್ನುವಂಥದ್ದು ಒಂದು ಇತಿಹಾಸ ಹೇಳುತ್ತೆ. ಆದ್ರೆ ಒಂದು ಬಹಳ ಖೇದಕರ ಮತ್ತು ನೋವಿನ ಸಂಗತಿ ಏನಂದ್ರ, ಅಲ್ಲಿ ನಿರಂತರವಾಗಿ ಮಳೆಗಾಲ ಬಂದಾಗ ಏನು ನೀರು ವಿಪರೀತವಾಗಿ ಉಕ್ಕಿ ಬಂದು ಆ ದೇವಸ್ಥಾನದಲ್ಲಿ ಹೋಗುವಂತ ಒಂದು ಅದು ಕರ್ಮ ಅಂದ್ರೆ ತಪ. ಯಾಕಂದ್ರ ಒಂದು ಈ ರೀತಿ ಪವಿತ್ರ ಸ್ಥಳದಲ್ಲಿ ಈ ರೀತಿ ನೀರು ಉಕ್ಕಿ ಬರ್ಬೇಕಾದ್ರೆ ಅದನ್ನ ಸೂಕ್ತವಾಗಿ ಸರಿದೂಗಿಸುವಂತ ಕಾರ್ಯವನ್ನ ಸ್ಥಳೀಯವಾಗಿರುವಂತವ್ರು, ಪ್ರಮುಖರು, ಪಾಲಿಕೆಯಿಂದ ಅಥವಾ ಸರ್ಕಾರದಿಂದ ಇದಕ್ಕೆ, ಯಾಕಂದ್ರೆ ಹಿಂದೆ ಒಂದು ದೊಡ್ಡ ಬಜೆಟ್ ಬೇಕು, ಅವೆಲ್ಲ ನಾಲಾಗಳ ನಿರ್ಮಾಣ ಆಗ್ಬೇಕಂತ ಹೇಳಿ. ಯಾಕಂದ್ರೆ ನಾಲಾಗಳಲ್ಲಿ ಸಾಕಷ್ಟು ಮಣ್ಣು ಹೂತು ಹೋಗಿರೋದ್ರಿಂದ ಆ ರಸ್ತೆಗೆ ನೀರು ಬರ್ತಾ ಇದೆ ಅದು. ಸೊ ಅದಕ್ಕೆ ಅದನ್ನ ಸೂಕ್ತವಾಗಿ ಕ್ರಮ ಕೈಗೊಳ್ಳುವಂತ ಕಾರ್ಯವನ್ನ ಮಾನ್ಯ ಶಾಸಕರು ಅದನ್ನ ಸ್ವಲ್ಪ ಮುತುವರ್ಜಿ ತಗೊಂಡು ಮಾಡುವಂತ ಕಾರ್ಯವನ್ನ ಮಾಡಿದ್ರೆ ಇದು ಸರಳ ಆಗತ್ತಂದ. ಯಾಕಂದ್ರೆ ಒಬ್ಬ ಕಾರ್ಪೊರೇಟರ್ ಒಂದು ಲಿಮಿಟ್ ಇರುತ್ತೆ ಒಂದ್ ಕೆಲಸ ಮಾಡ್ಬೇಕಾದ್ರೆ, ಅದು ಕಾರ್ಪೊರೇಟರ್ಗೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಶಾಸಕರು ಮುತುವರ್ಜಿ ತಗೊಂಡ್ರೆ ನಿಶ್ಚಿತವಾಗಿ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಸಿಗುತ್ತೆ. ಶಾಸಕರು ಸಾಕಷ್ಟು ಬಾರಿ ಒಂದು ಪ್ರಭಾವಿತ ಶಾಸಕರಿದ್ದಾರೆ ಈ ಪೂರ್ವ ವಿಧಾನಸಭಾ ಕ್ಷೇತ್ರದ್ದು. ಅವರು ತಮ್ಮ ಮನಸ್ಸು ಮಾಡಿದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನವನ್ನ ತೆಗೆದುಕೊಂಡು ಇದನ್ನ ಮಾಡುವುದರಿಂದ ಅವ್ರಿಗೂ ಒಂದು ಒಳ್ಳೆ ಶ್ರೇಯಸ್ಸು ಬರುತ್ತೆ, ಅವ್ರಿಗೂ ಒಂದು ಒಳ್ಳೆ ಹೆಸರು ಬರುತ್ತೆ. ಸರ್, ನಾನು ಈ ಮೂಲಕ ವಿನಂತಿ ಮಾಡ್ಕೋತೇನೆ, ಇದಕ್ಕೆ ಶಾಶ್ವತ ಪರಿಹಾರ ಕೊಡಿಸುವಂತ ಕಾರ್ಯವನ್ನ ಮಾನ್ಯ ಶಾಸಕರು ದಯವಿಟ್ಟು ಗಮನ ಹರಿಸಬೇಕು ಅನ್ನುವಂತ ವಿನಂತಿ ನಾನು ಮಾಡ್ತೇನೆ. ಸರ್, ತಾವು ಉಪಮಹಾಪೌರರಿದ್ರೆ ತಮ್ಮದು ಸರ್ಕಾರ ಈ ಹಿಂದೆ ಇದ್ದು ಅವಾಗ ಆಗಿಲ್ಲ, ಈಗ ಒತ್ತಾಯ ಮಾಡ್ತಾ ಇದ್ರು, ಇದು ಸರಿ? ನಾನು ಈಗ ಒತ್ತಾಯ ಅನ್ನೋಕ್ಕಿಂತ ಅವಾಗಿನ ನೀರಿನ ಮಟ್ಟ ಬರುವಂತದ್ದು ಈಗಿನ ನೀರಿನ ಮಟ್ಟ ಬಹಳಷ್ಟು ವ್ಯತ್ಯಾಸ ಅದ. ಸೊ ಅವಾಗ ಅಷ್ಟೊಂದು ಪ್ರಮಾಣದಲ್ಲಿ ರಸ್ತೆಗೆ ನೀರು ಬಂದು ನಿಲ್ತಿರ್ಲಿಲ್ಲ ನನ್ನ ತಿಳಿದ ಮಟ್ಟಿಗೆ. ಆಮೇಲೆ ನೀವು ಹೇಳುದು 2011-12 ವಿಷಯವನ್ನು ಹೇಳ್ತಾ ಇದ್ದೀರಿ. ಸೊ ಆ ಟೈಮ್ದಲ್ಲಿ ಕೂಡ ಡಿ.ಕೆ. ಚೌಹಾಣ್ ಅವರು ಅಲ್ಲಿ ಕಾರ್ಪೊರೇಟರ್ ಇದ್ರು, ಅವರು ಸೂಕ್ತವಾಗಿ ಏನ್ ಕೆಲಸ ಮಾಡಬೇಕು, ಆ ನೀರನ್ನು ಹರಿಯೋ ರೀತಿ ಸುಸರಾಗವಾಗಿ ಹರಿಯೋ ರೀತಿಯಲ್ಲಿ ಏನು ವ್ಯವಸ್ಥೆ ಮಾಡ್ಬೇಕಿತ್ತು ಅದನ್ನ ಮಾಡಿದ್ದಾರೆ ಅವಾಗ ಅವರು. ಸೊ ಈಗಾಗಲೇ ಇದು ನನ್ನ ತಿಳಿದ ಮಟ್ಟಿಗೆ 4-5 ವರ್ಷದಲ್ಲಿ ಇದರ ನೀರಿನ ಪ್ರಮಾಣ ಅಂದ್ರೆ ಯಾವುದು ನೀರು ಮಳೆ ಬಂದಾಗ, ಯಾಕಂದ್ರೆ ಇತ್ತೀಚಿನ ಮಳೆಗಳ ಪ್ರಮಾಣ ಕೂಡ ಹೆಚ್ಚಿಗೆ ಆಗದ. ಸೊ ಅದು ಆಗುವುದರಿಂದ ಆ ನೀರು ಮೇಲ್ಗಡೆ ಒಂದು ಗಣೇಶಪೇಟೆಯಿಂದ ಈ ಕಡೆ ಚನ್ನಮ್ಮನ ಸರ್ಕಲ್ ನಿಂತ್ರ ಬರುವಂತ ನೀರು, ಈ ಕಡೆ 3-4 ಕಡೆ ಬರುವಂತ ನೀರು. ಸೊ ಅಲ್ಲಿ ನಿಲ್ಲುವುದರಿಂದ, ಯಾಕಂದ್ರೆ ನೀರಿಗೆ ಸರಳವಾಗಿ ಹರಿಯಲಿಕ್ಕೆ ನೀರು ಜಾಗ ಸಿಗ್ಲಿಲ್ಲ ಅಂದಾಗ ಅದು ಅನಿವಾರ್ಯವಾಗಿ ಬಂದು ನಿಲ್ಲುತ್ತೆ. ಸೊ ಆ ಸಂದರ್ಭದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗಬೇಕು ಆಗಿದಾವ, ಆದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಬರ್ತದೆ ಯಾರು ಕಲ್ಪನೆ ಇರಲಿಲ್ಲ ಅದು. ಆದ್ರೆ ಈಗ ಅದು ಬಹಳಷ್ಟು ದೊಡ್ಡ ಪ್ರಮಾಣದ, ನಾವು ಯಾರನ್ನೂ ಇದು ಅವ್ರ ವೈಫಲ್ಯ ಇವ್ರ ವೈಫಲ್ಯ ಅನ್ನೋಕ್ಕಿಂತ ಈಗ ಸಮಸ್ಯೆಗೆ ಇತ್ಯರ್ಥ ಆಗ್ಬೇಕಾಗಿದೆ. ಎಷ್ಟು ವರ್ಷದ ಸಮಸ್ಯೆ ಇದೆ ಅಂತ ಸರ್, ನನ್ನ ತಿಳಿದ ಮಟ್ಟಿಗೆ ಇದು ಇತ್ತೀಚಿನ 4-5 ವರ್ಷದಿಂದ ಇದು ನೀರು ಹೆಚ್ಚಿಗೆ ಹರಿದು ಬರ್ತಾ ಇದೆ. ಸೊ ನನ್ನ ತಿಳಿದ ಮಟ್ಟಿಗೆ. ಸೊ ಈಗ ಅದ ಹೇಳಿದಲ್ಲ, ನಾವು ಇದಕ್ಕೆ ಇನ್ನೊಬ್ಬರನ್ನ ಬಟ್ಟು ಮಾಡೋಕ್ಕಿಂತ ಈ ಸಮಸ್ಯೆಗೆ ಇತ್ಯರ್ಥ ಮಾಡುವಂತ ಪ್ರಯತ್ನ ಮಾಡ್ಬೇಕಾದ್ರ ಇವತ್ತು ಶಾಸಕರಾಗಿರ್ಬೋದು, ಸ್ಥಳೀಯ ಕಾರ್ಪೊರೇಟರ್ ಆಗಿರ್ಬೇಕು, ನಮ್ಮ ಮಹಾನಗರ ಪಾಲಿಕೆ ಇರ್ಬೋದು, ಇವರೆಲ್ಲರೂ ಒಟ್ಟಾಗಿ ಕೂಡಿ ಒಂದು ನಿರ್ಣಯವನ್ನು ಮಾಡಿ ಇದಕ್ಕೆ ಸೂಕ್ತವಾದಂತ ಅನುದಾನವನ್ನಿಟ್ಟು ಇದನ್ನ ಕಾರ್ಯವನ್ನ ತೆಗೆದುಕೊಂಡು ಮಾಡೋದ್ರಿಂದ ಶಾಸಕರ ನೇತೃತ್ವದೊಳಗಾದ್ರೆ ಇದು ಬಹಳ ಒಳ್ಳೆಯದನ್ನು ನನ್ನ ಅಭಿಪ್ರಾಯ. ಈ ರೀತಿ ಚರಂಡಿ ನೀರು ಒಳಗಡೆ ಬರ್ತಾ ಇದೆಯಲ್ಲ, ಇದರಿಂದ ದೇವಿಗೆ ಏನಾದ್ರು ಅವಮಾನ ಅಪಮಾನ ಆಗ್ತಾ ಇದೆ ಅಂತ ತಮಗೆ ಅನ್ನಿಸ್ತದೆ? ಇದು ನನಗೊಬ್ಬರಿಗಲ್ಲ, ಬರುವಂತ ಪ್ರತಿಯೊಬ್ಬರ ಭಕ್ತರಿಗೂ ನೋವು ಅದ ಅದರದ್ದು. ಯಾಕಂದ್ರೆ ಈ ತರ ನೀರು ಹರಿದು ಬರುವುದರಿಂದ ನಾವು ಇಷ್ಟೆಲ್ಲ ಮಡಿಯಾಗಿ ಬಂದಿರ್ತೇವಿ, ಮಡಿಯಾಗಿ ಬಂದಾಗ ನಾವೆಲ್ಲ ತುಳಿದು ಈ ಗಲೀಜನ್ನ ತುಳಿದು ಹೋಗ್ಬೇಕಲ್ಲ ಅನ್ನುವಂತ ನೋವು ಅವ್ರಿಗದ. ಕೆಲವೊಬ್ರು ಆಕ್ರೋಶ ಎದುರಿಗೆ ವ್ಯಕ್ತಪಡಿಸ್ತಾರೆ, ಕೆಲವೊಬ್ಬರ ಮನಸ್ಸು ನುಂಗಿ ಹೋಗ್ತಾರೆ. ನಾವೇನೋ ಆಗ್ಲಿ ಭಕ್ತಿ ಸ್ಥಳಗಳಲ್ಲಿ ಪವಿತ್ರತೆ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ಅಲ್ಲಿ ರಾಜಕಾರಣ ದೊಡ್ಡದಲ್ಲ, ಆದ್ರೆ ಅಲ್ಲಿ ಆಗ್ಬೇಕಾಗಿರುವುದು ಕ್ಲೀನ್ ಕೆಲಸ. ಸೊ ಇದಕ್ಕೆ ನಾವೆಲ್ಲರೂ ಗಮನ ಹರಿಸೋಣ ಅಂತ ವಿನಂತಿ. ನಿಮ್ಮ SSK ಬ್ಯಾಂಕ್ ಏನಾದ್ರು ತೊಂದರೆ ಆಗುತ್ತಾ ಅಲ್ಲಿ ಅಂತ? ಅಂದ್ರೆ ರಸ್ತೆ ಮೇಲೆ ನೋಡಿ, ಈಗ ಯಾರಿಗೊಬ್ಬರು ವೈಯಕ್ತಿಕ ತೊಂದರೆ ಅಲ್ಲ, ಇದು ಇಡೀ ಏರಿಯಾಕ್ ಆಗುವಂತ ತೊಂದರೆ. ಇಲ್ಲಿರುವಂತ ಪ್ರತಿಯೊಬ್ಬ ಅಂಗಡಿಕಾರನು ಅವನು ಹಕ್ಕದ. ಅವನು ನೀರು ಬರುತ್ತೆ ಇಲ್ಲ, ಆತರ ಏನ್ ನೀರ್ಗೀರ್ ಏನ್ ಬರಲ್ಲ. ನಾರಾಯಣ್ ಜರ್ತಾರ್ಕರ್. ಧನ್ಯವಾದ.